ನಮಸ್ತೆ ಬಲಿಷ್ಠ ಭವ್ಯ ಭಾರತದ ವನಗಳೇ. ಅಶ್ವವೇಗ ವಾಹಿನಿಯ ರಾಷ್ಟ್ರದೇವೋಭವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ರಾಷ್ಟ್ರದೇವೋಭವ ಬಹಳ ಎಲ್ಲರೂ ಬಯಸಿ ಭಾವನೆಯನ್ನು ತರಿಸಿಕೊಂಡು ಎಲ್ಲರೂ ನಾವು ಯಾವ ರೀತಿಯಲ್ಲಿ ಬಾಳಬೇಕು ಅಂತಂದರೆ ನಮಗೆ ರಾಷ್ಟ್ರವೇ ಅತ್ಯುತ್ತಮ ದೈವ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಭಾವನೆಯಿಂದ ಬದುಕಿದಾಗ ಬಾಳಿದಾಗ ಮಾತ್ರ ನಮ್ಮ ರಾಷ್ಟ್ರ ನಮಗೆ ಬೇಕಾಗಿರುವಂಥ ಸಕಲ ಸಂಪತ್ತುಗಳನ್ನು ಕೊಡ್ತಾ ಹೋಗುತ್ತೆ. ಈ ರಾಷ್ಟ್ರದೇವೋಭವ ಅಂತ ಕಲ್ಪನೆ ಕೊಟ್ಟಿದ್ದೇ ಶ್ರೀರಾಮಚಂದ್ರ ಅಂತ ಅನ್ನೋದನ್ನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ. ನಾ ಹೇಳೋದಲ್ಲ, ಶ್ರೀರಾಮಚಂದ್ರನೇ ಹೇಳಿರುವಂಥದ್ದು. ನಮ್ಮ ದೇಶದ ಜನರು ಬಹುಪಾಲು ಜನರು ನಮಗೆ ದೇಶವೇ ಹೆಚ್ಚು ಅಂತ ಹೇಳ್ತಾರೆ. ಯಾಕಂದರೆ ಈ ದೇಶದಲ್ಲಿ ನಾನು ಸುಖ ಸಮೃದ್ಧಿಯ ನೆಮ್ಮದಿಯಿಂದ ಶಾಂತಿಯುತವಾಗಿ ಜೀವನ ನಡೆಸೋದಕ್ಕೆ ಬೇಕಾಗಿರೋ ಎಲ್ಲ ಜ್ಞಾನ ಪ್ರಜ್ಞಾನವನ್ನು ಮತ್ತು ಸುಜ್ಞಾನವನ್ನು ಕೊಡುವಂತಹ ಏಕೈಕ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಈ ನಮ್ಮ ಭಾರತ ರಾಷ್ಟ್ರ. ಈ ರೀತಿ ನಾವು ಬಾಳ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ಹೀಗೆ ಬಾಳೋದಕ್ಕೆ ಬದುಕೋದಕ್ಕೆ ಎಲ್ಲದಕ್ಕೂ ಬೇಕಾಗಿರುವಂಥ ಈ ಒಂದು ರೀತಿಯಾದಂಥ ಒಂದು ವಿವೇಕ ವೀರವಾಣಿಯನ್ನು, ವಿವೇಕ ವೀರತನವನ್ನು, ವಿವೇಕ ವೀರ ಜ್ಞಾನವನ್ನು ಕೊಟ್ಟಂಥವ್ರು ಯಾರು ಅಂತಂದರೆ ಸ್ವಾಮಿ ವಿವೇಕಾನಂದ, ವಿವೇಕ ವೀರರವರು. ಸೊ ಹಾಗಾಗಿ ಅವರೇನು ಮಾಡಿದರು, ನಮ್ಮ ಜನಗಳಲ್ಲಿ ಈ ವಿವೇಕವನ್ನು ತರಬೇಕು, ವೀರತನವನ್ನು ತರಬೇಕು ಅಂತ ಅನ್ನೋದಕ್ಕೋಸ್ಕರ ಆಗಾಗ ಹೇಳ್ತಾಯಿದ್ರು. ಏನು ಅಂತಂದರೆ ನೀವೆಲ್ಲರೂ ಕೂಡ ಪುರುಷ ಸಿಂಹರಾಗಿ ಅಂತಂತ ಹೇಳ್ತಾರೆ. ಪುರುಷ ಸಿಂಹರಾಗಿ, ಇಂಥ ಸಾಧಾರಣ ಸಿಂಹ ಅಲ್ಲ, ಪೌರುಷ ಇರುವಂತಹ ಪುರುಷ ಸಿಂಹ ಆಗಬೇಕು ನಾವು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಬೇಕು ಅಂದರೆ ನಾವು ನೀವೆಲ್ಲ ಹೆಂಗಿರಬೇಕು ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ. ನವ್ಸ್ ಆಫ್ ಸ್ಟೀಲ್, ಮಸಲ್ಸ್ ಆಫ್ ಐರನ್, ಮೈಂಡ್ ಲೈಕ್ ಥಂಡರ್ ಬೋಲ್ಟ್, ಹಾರ್ಟ್ ಲೈಕ್ ಎ ಲಯನ್ ಆ್ಯಂಡ್ ರೋರ್ ಲೈಕ್ ಎ ಲಯನ್ ಅಂತ ಹೇಳ್ತಾರೆ. ಏನು ಅಂತಂದರೆ ನಮ್ಮ ನರನಾಡಿಗಳೆಲ್ಲ ಹೇಗಿರಬೇಕು ಅಂತಾರೆ, ಸ್ಟೀಲ್ ಇದ್ದಂಗೆ ಇರಬೇಕು, ಉಕ್ಕು ಇದ್ದಂಗೆ ಇರಬೇಕು. ಮಾಂಸಖಂಡಗಳು ಹೇಗಿರಬೇಕು ಅಂತಾರೆ, ಕಬ್ಬಣ ಇದ್ದಂಗೆ ಇರಬೇಕು ಅಂತ ಹೇಳ್ತಾರೆ. ನಮ್ಮ ಬುದ್ಧಿಶಕ್ತಿ, ನನ್ನ ಮನಸ್ಸು ಹೇಗಿರಬೇಕು ಅಂತ ಅನ್ನೋದಾದರೆ, ಮಿಂಚು ಹೊಡೆದಾಗ ಯಾವ ರೀತಿಯಲ್ಲಿ ಕ್ಷಣಾರ್ಧದಲ್ಲಿ ಬಂದಂಥ ಮಿಂಚು ಯಾವ ರೀತಿಯಲ್ಲಿ ಬೆಳಕನ್ನು ಚೆಲ್ಲಿ ಏನು ಕೆಲಸವನ್ನು ಮಾಡಿ ಮುಗಿಸ್ಬೇಕೋ ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸಿ ಹೊಡ್ಬಿಡುತ್ತೆ. ಆ ರೀತಿಯಲ್ಲಿ ನಮ್ಮ ಬುದ್ಧಿ ಶಕ್ತಿ ಚೆನ್ನಾಗಿರಬೇಕು. ಆ ರೀತಿಯಲ್ಲಿ ನಮ್ಮ ಮೈಂಡು, ನಮ್ಮ ಮನಸ್ಸು ಅಷ್ಟು ಪವರ್ಫುಲ್ ಆಗಿರಬೇಕು. ಕ್ಷಣಾರ್ಧದಲ್ಲಿ ಏನು ಬೇಕಾಗುತ್ತೋ ಅಂಥ ನಿರ್ಧಾರವನ್ನು ತೆಗೆದುಕೊಂಡು, ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಸರಿಯಾಗಿ ಕೆಲಸವನ್ನು ಮಾಡುವಂತಹ ಆ ಶಕ್ತಿ ಚೈತನ್ಯವನ್ನು ಕೊಡುವಂತಹ ಅಂಥ ರೀತಿಯಾದಂಥ ಏನು ಮಿಂಚಿನಂತಹ ಬುದ್ಧಿಶಕ್ತಿ, ಜ್ಞಾನಶಕ್ತಿ, ಮನಸ್ಸು ನಮಗಿರಬೇಕು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಹಾರ್ಟ್ ಹೆಂಗಿರಬೇಕಂದ್ರೆ ಲಯನ್ ಹಾರ್ಟ್ ಇದ್ದಂಗೆ ಇರಬೇಕು ಅಂತಂತಾರೆ. ಅಂದರೆ ಸಿಂಹದ ರೀತಿಯಲ್ಲಿ ನಮ್ಮ ಹಾರ್ಟ್ ಇರಬೇಕು. ಸಿಂಹ ಸಾಧಾರಣವಾಗಿ ಯಾವ ಕಾಡು ಪ್ರಾಣಿಗಳಿಗೂ ಕೂಡ ಅದು ನೋಡಿ ನಡಗೋದು ಇಲ್ಲ, ಹೆದರೋದು ಇಲ್ಲ, ಬೆದರೋದು ಇಲ್ಲ. ಅದು ಬೇರೆದನ್ನು ನೋಡಿ ನಡಗೋದಿಲ್ಲ, ಬೆದರೋದಿಲ್ಲ, ಹೆದರೋದಿಲ್ಲ. ಆದರೆ ಬೇರೆ ಪ್ರಾಣಿಗಳು ಇದನ್ನು ನೋಡಿ ನಡುಗುತ್ತವೆ, ಹೆದರುತ್ತವೆ, ಬೆದರುತ್ತವೆ ಅಲ್ವಾ? ಸಿಂಹ ಹೋಗ್ತಾ ಇತ್ತಂದರೆ, ಸಿಂಹ ತನ್ನ ಪಾಡಿಗೆ ತಾನು ಕಾಡಲ್ಲಿ ಹೋಗ್ತಾ ಇತ್ತಂದರೆ ಸಿಂಹ ನಡೆದದ್ದೇ ದಾರಿ. ಸಿಂಹ ಹೋಗ್ತಾ ಇತ್ತಂದರೆ ಅಕ್ಕಪಕ್ಕದಲ್ಲಿ ಬೇರೆ ಪ್ರಾಣಿಗಳಲ್ಲಿ ತಮ್ಮಷ್ಟಕ್ಕೆ ತಾವು ದಾರಿ ಬಿಟ್ಟು ಕೊಡ್ತವೆ. ಸಿಂಹ ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತದೆ. ರಾಜ ಗಾಂಭೀರ್ಯದಿಂದ ಹೋಗುತ್ತೆ, ಸಿಂಹ ಗಾಂಭೀರ್ಯದಿಂದ ಹೋಗುತ್ತೆ. ಈ ರೀತಿ ಇರಬೇಕು ನಮ್ಮ ನಡೆ ನುಡಿ ಕೃತಿ ಕಾರ್ಯಗಳಲ್ಲಿ. ನಮ್ಮ ನಡೆ ನುಡಿ ಕೃತಿ ಕಾರ್ಯಗಳಲ್ಲಿ ಏನಿರಬೇಕು ಅಂತಂದರೆ ಈ ರೀತಿಯಾದಂಥ ಒಂದು ಆ ಸಿಂಹ ಗಾಂಭೀರ್ಯ ಇರಬೇಕು. ನಾವು ಏನೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಸಿಂಹ ಗಾಂಭೀರ್ಯ ಇರಬೇಕು. ನಾನು ಮಾಡ್ದೆ ಅಂದರೆ ಮುಗೀತದು. ನೋ ಬಡಿ ಶುಡ್ ಟಚ್ ಇಟ್, ನೋ ಬಡಿ ಶುಡ್ ಹ್ಯಾವ್ ದಟ್ ಕರೇಜ್ ಟು ಕಮ್ ಅಂಡ್ ಆಸ್ ಎ ಕ್ವಶನ್. ಆ ರೀತಿಯಲ್ಲಿ ನನ್ನ ಕೆಲಸ ಕಾರ್ಯಗಳಿರಬೇಕು. ರೋರ್ ಲೈಕ್ ಎ ಲಯನ್ ಅಂತ ಹೇಳ್ತಾರೆ. ಸಿಂಹ ಗರ್ಜನೆ ಕೇಳಿದೀವಲ್ಲ ನಾವು. ಸಿಂಹ ಗರ್ಜನೆ ಹೆಂಗಿರುತ್ತೆ? ಒಬ್ಬ ಸಿಂಹ ಗರ್ಜನೆ ಮಾಡ್ತು ಅಂತಂದರೆ ಇಡೀ ಕಾಡಲ್ಲಿರೋಂಥ ಎಲ್ಲ ಬೇರೆ ಪ್ರಾಣಿಗಳೆಲ್ಲ ಜೀವ ಹೃದಯ ತಲ್ಲಣಗೊಂಡು ಬಿಡುತ್ತೆ. ಅಷ್ಟು ಜೋರವಾಗಿರುತ್ತೆ ಸಿಂಹ ಗರ್ಜನೆ. ಆ ರೀತಿ ಇರಬೇಕು. ಅಂದರೆ ನಾನು ಮಾಡುವಂಥ ಕೆಲಸ ಕಾರ್ಯಗಳದ ಹೇಗಿರಬೇಕು ಅಂತಂದರೆ ಸಿಂಹ ಗರ್ಜನೆ ಇದ್ದಂಗೆ ಇರಬೇಕು. ನಾನು ಮಾಡಿದೆ ಅಂದರೆ ಮುಗೀತು, ನಾನು ಹೇಳಿದೆ ಅಂದರೆ ಮುಗೀತು. ಯಾಕೆ ಅಂತಂತಂದರೆ ನಮಗೆ ಬಂದಿರುವಂತಹ ಜ್ಞಾನ ಅತ್ಯುತ್ತಮವಾದಂಥ ಜ್ಞಾನ, ಅತಿ ಉತ್ಕೃಷ್ಟವಾದಂಥ ಜ್ಞಾನ ನಾವು ಪಡೆದಿರುವಂಥದ್ದು. ವೇದಗಳಿಂದ ಪಡೆದಿರುವಂಥದ್ದು, ರಾಮಾಯಣ ಮಹಾಭಾರತಗಳಿಂದ ಪಡೆದಿರುವಂಥದ್ದು, ವೇದಾಂತದಿಂದ ಪಡೆದಿರುವಂಥದ್ದು, ಉಪನಿಷತ್ತುಗಳಿಂದ ಪಡೆದಿರುವಂಥದ್ದು, ಭಗವದ್ಗೀತೆಯಿಂದ ಪಡೆದಿರುವಂಥ ಈ ದಿವ್ಯ ಜ್ಞಾನ ಏನಿದೆಯಲ್ಲ, ಈ ದಿವ್ಯ ಜ್ಞಾನವನ್ನು ನಾವು ಪಡ್ಕೊಂಡು ನಾವು ಮಾತಾಡಿದ್ರೆ ಮುಗೀತು. ಅದಕ್ಕೆ ಇನ್ನೊಬ್ಬರು ಸೊಲ್ಲೆತ್ತಬಾರ್ದು. ಯಾಕೆ ಅಂತಂದರೆ ಅದು ಹೇಳೋಂಥದ್ದು ಅದರಲ್ಲಿ ಸತ್ಯ ಇರುತ್ತೆ. ಎಲ್ಲಿ ಸತ್ಯ ಇರುತ್ತೋ ಅದಕ್ಕೆ ಅದರದೇ ಆದಂಥ ಸದ್ಬಲ ಇದ್ದೇ ಇರುತ್ತೆ, ಅದರದೇ ಆದಂಥ ಪ್ರಬಲ ಇರುತ್ತೆ. ಹಾಗಾಗಿ ನಾವು ಆ ರೀತಿ ಇರಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇರ್ತಾರೆ. ಏನು ಹೇಳ್ತಾ ಇರ್ತಾರೆ? ಅತ್ತಿದ್ದು ಸಾಕು, ಅವಲತ್ತಿದ್ದು ಸಾಕು, ಅಯ್ಯೋ ನನ್ನ ಜೀವನ ಹೀಗಾಯ್ತಲ್ಲ, ನನ್ನ ಜೀವನ ಹೀಗಾಯ್ತಲ್ಲ ಅಂತ ಆ ಒಂದು ಪರಿಕಲ್ಪನೆಯಿಂದ, ಆ ಒಂದು ಮನೋಭಾವದಿಂದ, ಆ ಒಂದು ದಾರ್ಶ ಮನೋಭಾವದಿಂದ ಆಚೆ ಬನ್ನಿ ಅಂತ ಹೇಳ್ತಾರೆ. ನಮ್ಮನ್ನು ಬೇರೆಯವರು ಅಂದರೆ ಮೊಘಲರು, ಫ್ರೆಂಚರು, ಡಚ್ಚರು, ಬ್ರಿಟಿಷರು, ಗ್ರೀಕರು ಇವರೆಲ್ಲರೂ ಆಳದಾಗ ಏನಾಗಿತ್ತು? ಇದೇ ಮನೋಭಾವ ಇತ್ತು ನಮ್ಮಲ್ಲಿ.
ಆ ಕೀಳು ಮನೋಭಾವ ತಾಳು ಮನೋಭಾವ ಇತ್ತು. ಯಾವಾಗ ನಮ್ಮಲ್ಲಿ ಆ ಕೀಳು ಮನೋಭಾವ ತಾಳು ಮನೋಭಾವ ಇತ್ತು, ಅವರೆಲ್ಲರೂ ಕೂಡ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡೋಕ್ಕೆ ಶುರು ಮಾಡಿದ್ರು, ದೌರ್ಜನ್ಯ ಬೆಸಗಿದ್ರು, ಅತ್ಯಾಚಾರಗಳನ್ನು ಮಾಡಿದ್ರು, ಅನಾಚಾರಗಳನ್ನು ಮಾಡಿದ್ರು. ನಾವು ಪಾಲನೆ ಬರ್ತಾರಂತ ಈ ನಮ್ಮ ಏನಿದೆ ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರಗಳನ್ನೆಲ್ಲ ಹೀಗಳಿದ್ರು. ಅದನ್ನೆಲ್ಲನೂ ಕೂಡ ಯಾವ ರೀತಿಯಲ್ಲಿ ನಿಕೃಷ್ಟವಾಗಿ ಕಂಡು, ಅನಿಷ್ಟ ರೀತಿಯಲ್ಲಿ ನಮ್ಮನ್ನು ಕಂಡ್ರು ಅಂತ ಅಷ್ಟು ರೀತಿಯಲ್ಲಿ ನೋಡ್ಬಿಟ್ರು ನಮ್ಮನ್ನು. ಯಾಕೆ ಅಂತಂತಂದರೆ ನಮಗೆ ನಮ್ಮತನದ ಮೇಲೆ ನಂಬಿಕೆನೇ ಇಲ್ಲದೆ ಆಗಿತ್ತು. ಯಾವಾಗ ನಮಗೆ ನಮ್ಮತನದ ಮೇಲೆ ನಂಬಿಕೆ ಇಲ್ಲದೆ ಹೋಯಿತು ಅಂತಂದಾಗ ಅವ್ರೇನು ಮಾಡಿದ್ರು, ಅವರ ನಂಬಿಕೆಗಳನ್ನು ನಮ್ಮ ಮೇಲೆ ಹೇರೋದಕ್ಕೆ ಬಂದರು. ಹಾಗಾಗಿ ಅವರು ಹೇಳೋದೆಲ್ಲ ಸರಿ, ಅವರು ಹೇಳೋದೇ ಸರಿ ಅನ್ನೋ ರೀತಿಯಲ್ಲಿ ನಾವೇನು ಮಾಡ್ತಾ ಹೋದ್ವಿ, ಅವರು ಹೇಳೋದನ್ನು, ಅವರು ಮಾಡೋದನ್ನು, ಅವರು ಏನನ್ನು ಆದೇಶಿಸ್ತಾರೋ ಅದನ್ನೇ ಪಾಲನೆ ಮಾಡ್ಕೊಂಡು ಆ ಗುಲಾಮಿ ಮನಸ್ಥಿತಿಲಿ ಬಂದ್ಬಿಟ್ರು. ಗುಲಾಮರಿಗೆ ನಗೋದಕ್ಕಾಗತ್ತೆ, ಗುಲಾಮರಿಗೆ ಸ್ವತಂತ್ರವಾಗಿ ಬಾಳೋಕ್ಕಾಗತ್ತೆ, ಗುಲಾಮರಿಗೆ ನೆಮ್ಮದಿಯಾಗಿರೋಕ್ಕಾಗತ್ತೆ, ಗುಲಾಮರ ಜೀವನದಲ್ಲಿ ಅತಿ ಉತ್ಕೃಷ್ಟವಾದಂಥ ಜೀವನನ ಬಾಳೋಕ್ಕಾಗತ್ತೆ? ಇಲ್ಲ ಅಂತ ಒಂದು ದಾರ್ಶ್ಯ ಮನೋಭಾವದಲ್ಲಿ ನಮ್ಮನ್ನು ಅವರು ಬೆಳೆಸ್ಕೊಂಡ್ಬಂದ್ಬಿಟ್ರು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸಾಕು ನಿಲ್ಲಿಸಿ, ಆಯಿತು ಅದೆಲ್ಲ ಒಂದು ಕಾಲಕ್ಕಾಯಿತು, ಇನ್ನು ಮುಂದೆ ನಿಲ್ಲಿಸಿ. ನಾವು ಪುರುಷ ಸಿಂಹರು ಅನ್ನೋಂತಹ ಒಂದು ಮನೋಭಾವವನ್ನು ನಾವು ತಂದುಕೋಬೇಕು. ನಿಜ, ನಾವೆಲ್ಲ ಪುರುಷ ಸಿಂಹರೇನೆ. ಹಾಗಾಗಿ ನಾವೆಲ್ಲರೂ ಕೂಡ ಜೀವನದಲ್ಲಿ ಅತ್ಯುತ್ತಮವಾದಂಥ ಜೀವನವನ್ನು ಬಾಳಬೇಕು, ಬದುಕಬೇಕು ಅಂತ ಅನ್ನೋದಾದಾಗ ಅವ್ರು ಹೇಳ್ತಾ ಇರ್ತಲ್ಲ, ಎಂಥ ಮಾಂಸಖಂಡಗಳಿರಬೇಕು ನಮಗೆ, ಎಂಥ ನರನಾಡಿಗಳಿರಬೇಕು, ಎಂಥ ಮನಸ್ಸಿರಬೇಕು, ಎಂಥ ಹೃದಯ ಇರಬೇಕು, ಎಂಥ ವಾಣಿ ಇರಬೇಕು, ಇದನ್ನೆಲ್ಲನೂ ಕೂಡ ಸ್ವಾಮಿ ವಿವೇಕಾನಂದರು ನಮಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ಕೂಡ ನಾವೆಲ್ಲರೂ ಕೂಡ ಪಾಲನೆ ಮಾಡ್ತಾ ಹೋಗಬೇಕು. ಪಾಲನೆ ಮಾಡ್ತಾ ಹೋಯ್ತು ಅಂತ ಥರನೇ ನಾವು ಜೀವನದಲ್ಲಿ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಬಹಳ ಚೆನ್ನಾಗಿ ಹೇಳ್ತಾ ಇರ್ತಾರೆ, ನಾವು ಜೀವನದಲ್ಲಿ ನಾವು ತುಂಬ ಚೆನ್ನಾಗಿರಬೇಕು, ಉತ್ತಮರಾಗಿರಬೇಕು, ನನ್ನ ರಾಷ್ಟ್ರವನ್ನು ಅತ್ಯುನ್ನತ ರಾಷ್ಟ್ರ ಮಾಡಬೇಕು ಅಂತ ಅನ್ನೋದಾದರೆ ಯಾವ ವಿಚಾರಗಳಿಂದ ನಾನು ದೂರ ಇರಬೇಕು ಅಂತ ಹೇಳ್ತಾರೆ. ಯಾವ ವಿಚಾರಗಳಿಂದ ನಾನು ದೂರ ಇರಬೇಕು ಅಂತಂದರೆ, ಯಾವ ವಿಚಾರಗಳು ನನ್ನನ್ನು ದೈಹಿಕವಾಗಿ, ಬೌದ್ಧಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ನನ್ನನ್ನು ದುರ್ಬಲಗೊಳಿಸುತ್ತೋ ಅಂಥ ವಿಚಾರಗಳಿಂದ ದೂರ ಇರಬೇಕು ಅಂತ ಹೇಳ್ತಾರೆ. ಯಾವುದೇ ವಿಚಾರ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ಈ ಮೂರರಿಂದ ಏನಾಗುತ್ತೆ ಅಂತಂದರೆ ನನ್ನ ದೈಹಿಕ ಬಲ ಕುಂಠಿತ ಆಗ್ತಾ ಇದೆ, ನನ್ನ ಮಾನಸಿಕ ಬಲ ಕುಂಠಿತ ಆಗ್ತಾಯಿದೆ, ನನ್ನ ಬೌದ್ಧಿಕ ಬಲ ಕುಂಠಿತ ಆಗ್ತಾ ಇದೆ, ನನ್ನ ಆಧ್ಯಾತ್ಮಿಕ ಬಲ ಕ್ಷೀಣವಾಗ್ತಿದೆ ಅಂತಂದರೆ ಅದನ್ನೆಲ್ಲವನ್ನು ಕೂಡ ಯಾವ ರೀತಿ ನೀವು ಉಗಿದು ಪಕ್ಕಕ್ಕೆ ಬಿಸಾಕಬೇಕು ಅಂತ ಹೇಳ್ತಾರೆ. ಯಾವುದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗಬೇಕು ಅಂತಂದಾಗ ಅವ್ರು ಹೇಳ್ತಾ ಇರ್ತಾರೆ, ಅನೇಕ ರೀತಿಯಾದಂಥ ನಾವೇನು ಮಾಡಿಬಿಟ್ಟಿದ್ದೀವಿ, ಈ ಏನು ಬೇರೆಯ ದೇಶದ ಬೇರೆಯ ರೀತಿಯಾದಂಥ ಬೇರೆಯ ಅವರ ಆಚಾರ ವಿಚಾರಗಳ ಸಂಸ್ಕೃತಿಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೇಗಾಗ್ಬಿಟ್ಟಿದ್ದೀವಿ ಅಂತಂದರೆ ನಾವು ಇವತ್ತೆಲ್ಲನೂ ಕೂಡ ಒಂದು ಥರ ಡಸ್ಟ್ಬಿನ್ಗಳ ಥರ ಹಾಕ್ಬಿಟ್ಟಿದ್ದೀವಿ, ಕಸದ ತೊಟ್ಟಿಗಳಾಗ್ಬಿಟ್ಟಿದ್ದೀವಿ ನಾವು. ಆ ಕಸದ ತೊಟ್ಟಿ ಅಂತ ಏನಾಗುತ್ತೆ ಅಂತಂದರೆ ಬೇಡದಿರೋದೇ ಬಂದು ಬೀಳುತ್ತೆ, ಬೇಕಾಗಿರೋದು ಯಾವುದೋ ಬಂದು ಬೀಳೋದಿಲ್ಲ. ನಾವೇನು ಮಾಡಿದ್ದೀವಿ ಅಂತಂದರೆ ನಾವು ಯುರೋಪಿನ ಸಂಸ್ಕೃತಿಗೆ, ಬೇರೆಯವರ ಸಂಸ್ಕೃತಿಗೆ ನಾವು ಮಾರು ಹೋಗಿ ಏನು ಮಾಡಿದ್ದೀವಿ ಅಂತಂದರೆ ನಮ್ಮನ್ನು ನಾವು ಒಂದು ಡಸ್ಟ್ಬಿನ್ ಮಾಡಿಕೊಂಡು ಬೇಡದಿರೋದನ್ನೆಲ್ಲ ತುಂಬಿಸ್ಕೊಂಡು ಹೇಗಾಗ್ತಿದ್ದೀವಿ ನಾವು ಇವತ್ತು ಅಂತಂತಂದರೆ ದೈಹಿಕವಾಗಿ ದುರ್ಬಲರಾಗ್ತಾ ಇದ್ದೀವಿ, ಮಾನಸಿಕವಾಗಿ ದುರ್ಬಲರಾಗ್ತಾ ಇದ್ದೀವಿ, ಇಂಟೆಲೆಕ್ಚುಯಲಿ, ಬೌದ್ಧಿಕ ಅಂತಾರೆ ಇಂಟೆಲೆಕ್ಚುಯಲ್. ಸೊ ಇಂಟೆಲೆಕ್ಚುಯಲಿ ನಮಗಿವತ್ತು ನಮ್ಮ ಒಂದು ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹಾಗೆ ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಅಂತಂದರೆ ನಾವು ನಮ್ಮದೇ ಸಂಸ್ಕಾರ ಸಂಸ್ಕೃತಿಗಳನ್ನು ಆಚಾರ ವಿಚಾರಗಳನ್ನು ಹೀಗಳೆಯುವಂಥ ಮನಸ್ಥಿತಿಗೆ ನಮ್ಮನ್ನು ನಾವು ದುಡ್ಕೊಳ್ತಾ ಇದ್ದೀವಿ. ಸರಿನಾ ಇದು? ಇದನ್ನು ನಾವು ಉನ್ನತಿಗೆ ಹೋಗ್ತಾ ಇದ್ದೀವ ಅಥವಾ ಅವನತಿಗೆ ಹೋಗ್ತಾ ಇದ್ದೀವ? ಸ್ವಾಮಿ ವಿವೇಕಾನಂದ ಹೇಳ್ತಾ ಇರ್ತಾರೆ, ನಾವೆಲ್ಲ ಅವನತಿಗೆ ಹೋಗುವಂಥ ಈ ವಿಚಾರಧಾರೆಗಳಿಂದ ನಾವು ದೂರ ಉಳ್ಕೋಬೇಕು. ಯಾವ ವಿಚಾರಗಳನ್ನು ನಾವು ಹತ್ತಿರ ಮಾಡ್ಕೋಬೇಕು, ಯಾವ ವಿಚಾರದ ಜೊತೆಗೆ ಹತ್ತಿರ ಹೋಗಬೇಕು, ಯಾವ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಏನು ಅಂತಂತಂದರೆ ನಾನು ದೈಹಿಕವಾಗಿ ಆರೋಗ್ಯಪೂರ್ಣವಾಗಿರಬೇಕು, ಮಾನಸಿಕವಾಗಿ ಆರೋಗ್ಯಪೂರ್ಣವಾಗಿರಬೇಕು, ಹಾಗೆಯೇ ಬೌದ್ಧಿಕವಾಗಿ ಇಂಟೆಲೆಕ್ಚುಯಲಿ ಚೆನ್ನಾಗಿರಬೇಕು, ಹಾಗೆ ಆಧ್ಯಾತ್ಮಿಕವಾಗಿ ನಾನು ಚೆನ್ನಾಗಿರಬೇಕು. ಈಗ ಚೆನ್ನಾಗಿದ್ದಾಗ ಏನಾಗುತ್ತೆ, ನನ್ನ ಪರಿಪೂರ್ಣ ಜೀವನ ಚೆನ್ನಾಗಿರುತ್ತೆ. ನನ್ನ ಜೀವನ ಚೆನ್ನಾಗಿತ್ತು ಅಂತಂದರೆ ನನ್ನ ಸಂಸಾರದ ಜೀವನ ಚೆನ್ನಾಗಿರುತ್ತೆ, ನನ್ನ ಸಂಸಾರದ ಜೀವನ ಚೆನ್ನಾಗಿತ್ತು ಅಂತಂದರೆ ನನ್ನ ಸಮಾಜದ ಜೀವನ ಚೆನ್ನಾಗಿರುತ್ತೆ, ನನ್ನ ಸಮಾಜದ ಜೀವನ ಚೆನ್ನಾಗಿತ್ತು ಅಂತಂದರೆ ನನ್ನ ರಾಜ್ಯದ ಜೀವನ ಚೆನ್ನಾಗಿರುತ್ತೆ, ನನ್ನ ರಾಜ್ಯದ ಜೀವನ ಚೆನ್ನಾಗಿತ್ತು ಅಂತಂದರೆ ನನ್ನ ರಾಷ್ಟ್ರದ ಜೀವನ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇರ್ತಾರಲ್ಲ, ದ ಕ್ವಾಲಿಟಿ ಆಫ್ ನೇಷನ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಕ್ವಾಲಿಟಿ ಆಫ್ ದಿ ಪೀಪಲ್ ಅಂತ. ಒಂದು ರಾಷ್ಟ್ರ ಅತ್ಯುತ್ತಮವಾದ ರಾಷ್ಟ್ರ ಆಗಬೇಕು ಅಂತಾರೆ ಯಾವ ರೀತಿ ಆಗುತ್ತೆ ಅಂತಂದರೆ ಯಾವುದ್ಯಾವುದರಿಂದಲೂ ಆಗಲ್ಲ. ಆ ರಾಷ್ಟ್ರದಲ್ಲಿ ಇರುವಂಥ ಪ್ರಜೆಗಳು ಅತ್ಯುತ್ತಮರಾಗಿದ್ದಾಗ ಆ ರಾಷ್ಟ್ರ ಕೂಡ ಅತ್ಯುತ್ತಮವಾದಂಥ ರಾಷ್ಟ್ರ ಆಗುತ್ತೆ ಅಂತ ಹೇಳ್ತಾರೆ. ಈಗಾಗಲೇ ಸಾಕಷ್ಟು ಜನ ನಾವು ನಮ್ಮ ದೇಶದ ಮೇಲೆ, ನಮ್ಮ ರಾಷ್ಟ್ರ ಧರ್ಮದ ಮೇಲೆ ನಾವೆಲ್ಲರೂ ಕೂಡ ಒಂದು ಅಭಿಮಾನವನ್ನು ಬೆಳೆಸ್ಕೊಂಡು ಏನು ಮಾಡ್ತಾ ಇದ್ದೀವಿ, ನಮ್ಮ ರಾಷ್ಟ್ರಕ್ಕೆ ಯಾವುದು ಹಿತವೋ ಅದನ್ನು ನಾವು ಎಲ್ಲ ರೀತಿಯಲ್ಲೂ ಆಯ್ಕೆ ಮಾಡಿಕೊಂಡು ಆ ಆಯ್ಕೆಯ ಮೂಲಕ ನಮ್ಮ ರಾಷ್ಟ್ರಕ್ಕೆ ಏನೇನು ಬೇಕಾಗಿದೆಯೋ ಅದನ್ನೆಲ್ಲವನ್ನು ಪಡ್ಕೊಳ್ಳೋಂಥ ಒಂದು ದಾರಿಯಲ್ಲಿ ನಾವೆಲ್ಲರೂ ಇದ್ದೀವಿ.
ಈ ಪಯಣ ಏನಾಗಬೇಕು, ಇನ್ನಷ್ಟು ವೇಗಗೊಳ್ಳಬೇಕು. ಈ ಪಯಣ ಏನಾಗಬೇಕು, ಇನ್ನೂ ಪ್ರಬಲವಾಗಬೇಕು. ಎಷ್ಟು ಬೇಗ ಆಗುತ್ತೋ, ಎಷ್ಟು ಪ್ರಬಲವಾಗುತ್ತೋ ಅಷ್ಟು ಬೇಗ ನಮ್ಮ ರಾಷ್ಟ್ರದ ಪ್ರಗತಿ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಆಗಬೇಕು ಅಂತ ಅನ್ನೋದಾಗ ನಮಗೆ ಮೂಲವಾಗಿ ಯಾಕೆ ನಮ್ಮ ರಾಷ್ಟ್ರ ಆಗೆಲ್ಲ ಅಷ್ಟೊಂದು ಪ್ರಗತಿಯಲ್ಲಿದ್ದಂಥದ್ದು ರಾಷ್ಟ್ರ ಮಧ್ಯದಲ್ಲೇ ಕುಂಠಿತಗೊಳ್ತು, ಯಾಕೆ ಈ ರೀತಿ ಆಯಿತು ಅಂತಂತಂದರೆ ನಮ್ಮ ಶಿಕ್ಷಣದ ಪದ್ಧತಿ. ನಮ್ಮ ಶಿಕ್ಷಣದ ಪದ್ಧತಿಯ ಮೂಲಕ ಏನಾಯಿತು ಅಂತಂತಂದರೆ, ನಮಗೂ ಮುಂಚೆ ಗುರುಕುಲ ಶಿಕ್ಷಣ ಪದ್ಧತಿ ಇದ್ದಾಗ ತುಂಬ ಚೆನ್ನಾಗಿತ್ತು. ಅದು ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನು ಸುಗುಣವಂತರನ್ನಾಗಿ, ಸಿರಿವಂತರನ್ನಾಗಿ, ಶ್ರೀಮಂತರನ್ನಾಗಿ, ಗುಣಶೀಲರನ್ನಾಗಿ, ಬಲವಂತರನ್ನಾಗಿ, ಶೌರ್ಯವಂತರನ್ನಾಗಿ, ಕೀರ್ತಿವಂತರನ್ನಾಗಿ ಮಾಡುವಂತಹ ಒಂದು ಉತ್ತಮವಾದಂಥ ಶಿಕ್ಷಣವನ್ನು ನಾವು ಅವಾಗ ಪಡಿತಾ ಇದ್ವಿ. ಬಟ್ ಇವತ್ತೆಂಥ ಶಿಕ್ಷಣವನ್ನು ಪಡಿತಾ ಇದ್ವಿ? ಬರೀ ದುಡಿಬೇಕು, ಸಂಪಾದನೆ ಮಾಡಬೇಕು, ಒಂದು ಮನೆ ತೊಗೋಬೇಕು, ಒಂದು ಕಾರ್ ತೊಗೋಬೇಕು, ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಷ್ಟೇ. ಅಪ್ಪ ಅಮ್ಮನೂ ಬಿಟ್ಬಿಡ್ತಾ ಇದ್ದೀವಿ. ಹೆತ್ತು ಹೊತ್ತು ಸಾಕಿ ಸಲಹಿದಂಥ ಅಪ್ಪ ಅಮ್ಮನ್ನು ಕೂಡ ಬಿಟ್ಬಿಟ್ಟು ಬರೀ ನಮ್ಮದೇ ಆದಂಥ ಸ್ವಾರ್ಥದ ಬಾಳನ್ನು ಬಾಳ್ತಾ ಇದ್ದೀವಿ. ನಮ್ಮದೇ ಆದಂಥ ಸ್ವಾರ್ಥದ ಬಾಳನ್ನು ಬಾಳ್ತಾ ಹೋದರೆ ನಮಗೆ ಶಕ್ತಿ ಇರುತ್ತಾ, ಸಾಮರ್ಥ್ಯ ಇರುತ್ತಾ? ಏನನ್ನು ಮಾಡೋಕ್ಕಾಗುತ್ತೆ? ನಾವು ಏನನ್ನು ಕೂಡ ಮಾಡೋಕ್ಕಾಗೋದಿಲ್ಲ. ಆದರೆ ನಾವೆಲ್ಲರೂ ಹೋಗೋಣ ಮುಂದೆ ಅಂತ ಅನ್ನೋ ರೀತಿಯಲ್ಲಿ ಒಂದು ಭಾವನೆಯಿಂದ ನಮ್ಮೆಲ್ಲರೂ ಕೂಡ ಒಂದು ಸಹಾಯ ಮನೋಭಾವವನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ತಾ ಹೋದಾಗ, ಒಬ್ರಿಗೊಬ್ಬರು ಸಹಾಯವನ್ನು ಮಾಡ್ತಾ, ಒಬ್ರಿಗೊಬ್ಬರು ಆಧಾರವನ್ನು ತೋರಿಸ್ತಾ, ಒಬ್ರಿಗೊಬ್ಬರು ಪ್ರೀತಿ ಆಧಾರವನ್ನು ತೋರಿಸ್ತಾ, ಒಬ್ಬರ ಮೇಲೆ ಒಬ್ಬರು ಕರುಣೆಯನ್ನು ತೋರಿಸ್ತಾ, ಒಬ್ಬರ ಮೇಲೆ ಒಬ್ಬರು ನಂಬಿಕೆಯನ್ನು ಇಟ್ಟು, ಒಬ್ಬರ ಮೇಲೆ ಒಬ್ಬರು ವಿಶ್ವಾಸವನ್ನು ಇಟ್ಟು ಬೆಳ್ಕೊಂಡು ಹೋದಾಗ ಏನಾಗುತ್ತೆ ಅಂತಂದರೆ, ಒಗ್ಗಟ್ಟಿನಲ್ಲಿ ಬಲವಿದೆಯೇ ಅಂತ ಅನ್ನೋದನ್ನು ನಮ್ಮ ಗುರುಕುಲ ಪದ್ಧತಿಯಲ್ಲೇ ಹೇಳ್ಕೊಡ್ತಾ ಇತ್ತು. ಆದರೆ ಆ ಮೆಕಾಲೆಯಿಂದ ಬಂದಂಥ ಆ ಶಿಕ್ಷಣ ಪದ್ಧತಿಯಿಂದ ಏನಾಗಿದೆ ಇವತ್ತು ನಾವು? ಖಂಡಿತವಾಗಲೂ ಆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ಬಿಟ್ಬಿಡಿ. ನಾನೊಬ್ಬ ಚೆನ್ನಾಗಿದ್ದರೆ ಸಾಕು, ನನ್ನೊಬ್ಬ ಚೆನ್ನಾಗಿ ಬಾಳಿದ್ರೆ ಸಾಕು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಚೆನ್ನಾಗಿದ್ದರೆ ಸಾಕು, ರಾಷ್ಟ್ರ ಹೆಂಗಾದರೂ ಹೋಗಲಿ, ರಾಜ್ಯ ಹೆಂಗಾರೂ ಹೋಗಲಿ, ಪ್ರಕೃತಿ ಹೆಂಗಾರೂ ಹೋಗಲಿ, ಅಪ್ಪ ಅಮ್ಮ ಹೆಂಗಾರೂ ಹೋಗಲಿ, ಬಂಧು ಬಳಗ ಹೆಂಗಾರೂ ಹೋಗಲಿ, ಸ್ನೇಹಿತರು ಹೆಂಗಾದರೂ ಹೋಗಲಿ, ಈ ರೀತಿಯಾದಂಥ ಒಂದು ಏನಾಗಿಬಿಟ್ಟಿದೆ, ಒಂದು ಸೆಲ್ಫಿಶ್ ಲೈಫನ್ನು ತಂದು ಕೊಟ್ಬಿಟ್ರು. ಈ ರೀತಿ ಇವತ್ತು ನಮ್ಮ ಭಾರತದಲ್ಲಿ ಕೋಟ್ಯಾನುಕೋಟಿ ಜನಸಂಖ್ಯೆ ಏನಾಗ್ತಾಯಿದೆ ಅಂದರೆ, ಇದೇ ರೀತಿಯಾದಂಥ ಒಂದು ಮನೋಭಾವದಿಂದ ಅವರು ಕೊಟ್ಟಂಥ ಆ ಶಿಕ್ಷಣ ಪದ್ಧತಿಯಿಂದ 3 ಹೊತ್ತು ತಿಂದ್ವಾ, ನಿದ್ದೆ ಮಾಡಿದ್ವಾ, 1-2 ಹುಡ್ಸಿದ್ವಾ, ಜೀವನ ಮುಗಿದೋಯ್ತಾ, ಈ ರೀತಿ ಮನೋಭಾವದಲ್ಲಿ ಹೋಗ್ತಾಯಿದೆ. ಇದೆಲ್ಲ ಜೀವನ ಅಂತಂತಂದರೆ ಏನು ಅಂತಂತಂದರೆ, ನಾನು ಚೆನ್ನಾಗಿರಬೇಕು, ಇತರರು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನನ್ನ ರಾಷ್ಟ್ರವೂ ಚೆನ್ನಾಗಿರಬೇಕು. ನಾನು ಪ್ರಗತಿಯನ್ನು ಕಾಣೋದ್ರ ಮೂಲಕ ನನ್ನ ರಾಷ್ಟ್ರದ ಪ್ರಗತಿಯ ಕಡೆಗೂ ಕೂಡ ನಾನು ಗಮನವನ್ನು ಕೊಡಬೇಕು ಅನ್ನೋಂಥ ಒಂದು ಮನೋಭಾವವನ್ನು ಪ್ರತಿಯೊಬ್ಬರು ಬೆಳೆಸ್ಕೋಬೇಕು. ಹೀಗೆ ಬೆಳೆಸ್ಕೊಂಡಾಗ ಮಾತ್ರ ನಾನು ಚೆನ್ನಾಗಿರ್ತೀನಿ, ನನ್ನ ರಾಷ್ಟ್ರವೂ ಚೆನ್ನಾಗಿರುತ್ತೆ. ನನ್ನ ದೇಹ ಗಟ್ಟಿಮುಟ್ಟಾಗಿದ್ದಾಗ ಇದರಲ್ಲಿ ಇರುವಂಥ ನನ್ನ ಆಶಾಭಾವನೆಗಳು, ಶಕ್ತಿ ಸಾಮರ್ಥ್ಯಗಳು ಗಟ್ಟಿಮುಟ್ಟಾಗಿರುತ್ತೆ. ನನ್ನ ಮನೆ ಚೆನ್ನಾಗಿತ್ತು ಅಂತಾರೆ, ನಾನು ಚೆನ್ನಾಗಿರ್ತೀನಿ. ಆ ಮನೇಲಿ ವಾಸ ಮಾಡುವಂಥದ್ದು ನನಗೆ ಪ್ರಕೃತಿಯಿಂದ ಆಗುವಂತಹ ಅನಾನುಕೂಲಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ರಕ್ಷಣೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ನಮ್ಮ ದೇಶ ಚೆನ್ನಾಗಿದ್ದಾಗ ಮಾತ್ರ ಆ ದೇಶದಲ್ಲಿ ಬಾಳುವಂಥ ನಾವೆಲ್ಲರೂ ಕೂಡ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ರಾಷ್ಟ್ರದ ಕಡೆ ನಾವು ಪ್ರತಿಯೊಬ್ಬರು ಕೂಡ ಗಮನವನ್ನು ಕೊಡಬೇಕು. ರಾಷ್ಟ್ರದ ಪ್ರಗತಿಗೆ ನಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಹೋಗಬೇಕು, ಕಾಣಿಕೆಯನ್ನು ಕೊಡ್ತಾ ಹೋಗಬೇಕು ಅಲ್ವಾ? ಸೊ ಹೀಗೆ ಆಗಬೇಕು ಅಂತಂದರೆ ನಾವೆಲ್ಲರೂ ಕೂಡ ಏನಾಗಬೇಕು? ಸುಶಿಕ್ಷಿತರಾಗಬೇಕು. ಏನು ಅಂತಂದರೆ ಸುಶಿಕ್ಷಿತರಾಗಬೇಕು ಅಂತಂತಂದರೆ ಸರಿಯಾದ ಸನ್ಮಾರ್ಗದಲ್ಲಿ ಸಾಗುವಂತಹ, ಸರಿಯಾದ ಜ್ಞಾನವನ್ನು ಪಡೆಯುವಂತಹ ವಿದ್ಯೆಯನ್ನು ನಾವೆಲ್ಲರೂ ಕೂಡ ಪಡಿತಾ ಹೋಗಬೇಕಾಗತ್ತೆ. ಇದನ್ನು ಪಡಿತಾ ಹೋಗ್ತಿತ್ತಂದ್ರೆ ಏನಾಗುತ್ತೆ? ನಾವು ಪ್ರಬಲರಾಗ್ತೀವಿ, ಸಬಲರಾಗ್ತೀವಿ, ಮಹಾಬಲರಾಗ್ತೀವಿ, ಮಹಾನ್ ಬಲಿಗಳಾಗ್ತೀವಿ, ಬಾಹುಬಲಿಗಳಾಗ್ತೀವಿ. ರಾಷ್ಟ್ರದ ಸಮೃದ್ಧಿಗೆ ನಿಮ್ಮೆಲ್ಲರ ಕೊಡುಗೆ ಅತ್ಯವಶ್ಯಕ. ಹಾಗಾಗಿ ನಾವೆಲ್ಲರೂ ಕೂಡ ಸುಗುಣವಂತರಾಗಿ, ಶ್ರೀಮಂತರಾಗಿ, ಧೀಮಂತರಾಗಿ, ಬಲವಂತರಾಗಿ, ಗುಣವಂತರಾಗಿ ಎಲ್ಲರೂ ಕೂಡ ಬಾಳ್ತಾ ಬದುಕ್ತಾ ನಮ್ಮ ರಾಷ್ಟ್ರವನ್ನು ಇಡೀ ಪ್ರಪಂಚದಲ್ಲಿ ವಿಶ್ವಶ್ರೇಷ್ಠ ರಾಷ್ಟ್ರವನ್ನು ಮಾಡುವಂಥ, ವಿಶ್ವ ಗುರುವನ್ನಾಗಿ ಮಾಡುವಂಥ ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಾಗಾಗಿ ಆ ತಾಯಿ ಭಾರತಾಂಬೆಯಲ್ಲಿ ಕೇಳ್ಕೊಳ್ತೀವಿ, ನಮ್ಮೆಲ್ಲರಿಗೂ ಕೂಡ ಶಕ್ತಿ, ಸಾಮರ್ಥ್ಯ, ಸೌಭಾಗ್ಯವನ್ನು ಕೊಡು ತಾಯಿ ಅಂತ ಕೇಳ್ಕೊಳ್ತಾ, ಜೈ ಕನ್ನಡಾಂಬೆ, ಜೈ ಭಾರತಾಂಬೆ, ಜೈ ಹಿಂದ್.